Good morning, dear students. Today we are going to discuss about history of ancient civilization, chapter number 3, in that first introduction. ವಿದ್ಯಾರ್ಥಿಗಳೇ, ಇಂದು ನಾವು ಪ್ರಾಚೀನ ನಾಗರಿಕತೆಗಳ ಇತಿಹಾಸದಲ್ಲಿ ಮೊದಲ ಭಾಗವಾಗಿ ಪೀಠಿಕೆಯನ್ನು ಆಯ್ದುಕೊಂಡಿದ್ದೇವೆ. ನೀವು ಈಗಾಗಲೇ ಹಿಂದಿನ ಕ್ಲಾಸ್ನಲ್ಲಿ ಕಲಿತಂತಹ ವಿಷಯ ಮಾನವನ ವಿಕಸನದ ಕಥೆ. ಯು ಆಲ್ರೆಡಿ ಸ್ಟಡಿ ಅಬೌಟ್ evolution of man. After that, around 10,000 BCE, man made a great changes in his life. He made many inventions that led to the growth of civilizations. So, in the life of man, a significant development which occurred with the help of so many inventions, here we are going to discuss in detail. Which I mentioned just now, around 10,000 BCE, in the New Stone Age, man invented many things. With the help of inventions, the life of the man changed. For example, hunters became herdsmen, wanderers became settlers. Like that, food gatherer turned into a food producer. This is the great change in the life of a man. ಅಂದರೆ 10,000 ಸಾಶಾಪು ಈ ಸಮಯದಲ್ಲಿ ನಾವೇನು ಹೊಸ ಶಿಲಾಯುಗ ಅಂತ ಕರಿತೇವೆ. ನಿಮಗೀಗಾಗಲೇ ಮಾಹಿತಿ ಇರಬಹುದು, ಶಿಲಾಯುಗವನ್ನು ನಾವು 3 ಭಾಗ ಮಾಡಿದರೆ ಹಳೆಯ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತು ಹೊಸ ಶಿಲಾಯುಗ ಅಂತ ಹೇಳ್ತೇವೆ. ಈ ಹೊಸ ಶಿಲಾಯುಗದ ಸಮಯದಲ್ಲಿ ಮನುಷ್ಯ ಮಾಡಿದಂತಹ ಹಲವಾರು ಸಂಶೋಧನೆಗಳು ಅವನ ಜೀವನದ ಶೈಲಿಯನ್ನು ಬದಲಾಯಿಸಿದವು ಅಂತ ಹೇಳಿ. ಹಾಗಾದರೆ ಏನಾಯಿತು? ನಾವು ಉದಾಹರಣೆಗೆ ಹೇಳುವುದಾದರೆ, ಮೊದಲು ಬೇಟೆ ಆಡುತ್ತಿದ್ದಂತಹ ವ್ಯಕ್ತಿ, ಒಬ್ಬ ಬೇಟೆಗಾರ, ಪ್ರಾಣಿಗಳನ್ನು ಸಾಕ್ಲಿಕ್ಕೆ ಪ್ರಾರಂಭ ಮಾಡಿದ. ಅದೇ ರೀತಿ ಅಲೆಮಾರಿಯಾಗಿದ್ದವನು ಬೇಟೆ ಆಡಲಿಕ್ಕೆ ಅಂತ ಹೇಳಿ ಪಶುಗಳನ್ನು ಕರೆದುಕೊಂಡು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅಲೆಮಾರಿ ಜೀವನ ನಡೆಸ್ತಾ ಇದ್ದವನು ಒಂದು ಕಡೆಯಲ್ಲಿ ನಿರ್ದಿಷ್ಟ ಸ್ಥಳದಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಹಾಗೆಯೇ ಆಹಾರವನ್ನು ಸಂಗ್ರಹಿಸುತ್ತಿದ್ದಂತಹ ಸಂಗ್ರಹಕಾರ ಅವನು ಬೆಳೆಗಳನ್ನು ಬೆಳೆಯುವುದನ್ನು ಪ್ರಾರಂಭ ಮಾಡಿದ. ಹಾಗಾಗಿ ಮಾನವನ ಜೀವನದಲ್ಲಿ ಅತ್ಯಂತ ಮಹತ್ತರವಾದಂತಹ ಒಂದು ಬದಲಾವಣೆ ಆಯಿತು. ಇದು ನಾಗರಿಕತೆಯನ್ನು ಬೆಳೆಸಿದವು. ಈ ಒಂದು ಬದಲಾವಣೆ ನಾಗರಿಕತೆ ಬೆಳೆಯುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವು ಅಂಥೇಳಿ ಇವತ್ತು ನಾವು ಈ ಒಂದು ವಿಷಯವನ್ನು ಕುರಿತಾಗಿ ಮಾತನಾಡಲಿಕ್ಕೆ ಬಂದಿದ್ದೇವೆ. ವಿದ್ಯಾರ್ಥಿಗಳೇ, ಈಗ ಹೇಳಿದ ಹಾಗೆ ಸಂಶೋಧನೆಗಳು. ಹಾಗಾದರೆ ಯಾವ ಸಂಶೋಧನೆಗಳು ಮಾನವನ ಜೀವನದಲ್ಲಿ ಬದಲಾವಣೆಯನ್ನು ತಂದವು ಅಂಥೇಳಿ ಇಲ್ಲಿ ನೋಡಿ. ಐ ರೋಟ್ ಸಮ್ ಇನ್ವೆನ್ಷನ್ಸ್ ದಟ್ ಹೆಲ್ಪ್ ದ ಗ್ರೋತ್ ಆಫ್ ಸಿವಿಲೈಸೇಷನ್ಸ್. ಯೂಸ್ ಆಫ್ ಫೈರ್, ವೆಪನ್ಸ್, ಟೂಲ್ಸ್, ಯುಟೆನ್ಸಿಲ್ಸ್, ಹಟ್ಸ್ ಆ್ಯಂಡ್ ಬಿಲ್ಡಿಂಗ್ಸ್, clay pots, fishing net, animal husbandry, transportation system. ನಾವೀಗ ಸಂಶೋಧನೆಗಳ ಕುರಿತಾಗಿ ಆಲೋಚನೆ ಮಾಡಿದರೆ
ಮಾನವ ಎಂತಹ ಸಂಶೋಧನೆಗಳನ್ನು ಕಂಡುಕೊಂಡ ಈ ಯುಗದಲ್ಲಿ? ಉದಾಹರಣೆಗೆ ಬೆಂಕಿಯ ಉಪಯೋಗಗಳು ಗೊತ್ತಾಯಿತು. ಪ್ರಾಣಿಗಳನ್ನು ಸಾಕುತ್ತಾ ಇದ್ದವನು ಹಾಲು, ಹಾಲಿನ ಉತ್ಪಾದನೆಗೋಸ್ಕರ ಮತ್ತು ಆಹಾರಕ್ಕೋಸ್ಕರ ಪ್ರಾಣಿಗಳನ್ನು ಸಾಕಲಿಕ್ಕೆ ಪ್ರಾರಂಭ ಮಾಡಿದ. ಅವನಿಗೆ ಮೀನು ಹಿಡಿಯೋದು ಗೊತ್ತಾಯಿತು. ಮೀನು ಹಿಡಿಯೋದಕ್ಕಾಗಿ ಬಲೆಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ. ಬಲೆಗಳನ್ನು ಹೇಗೆ ನೇಯುವುದು ಅಂತ ಗೊತ್ತಾಯಿತು. ಬಟ್ಟೆ ನೇಯುವಂಥದ್ದು ಗೊತ್ತಾಯಿತು. ಅಂತೆಯೇ ಮಡಿಕೆ ಮಾಡೋದು, ಮಣ್ಣಿನ ಮಡಿಕೆಗಳನ್ನು ತಯಾರು ಮಾಡೋದು, ಅನೇಕ ಆಯುಧಗಳನ್ನು ತಯಾರು ಮಾಡಿದ, ಉಪಕರಣಗಳನ್ನು ತಯಾರು ಮಾಡಿದ, ಲೋಹದ ಪಾತ್ರೆಗಳನ್ನು ತಯಾರು ಮಾಡಿದ. ಅಂತೆಯೇ ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ಅವನು ವಾಸ ಮಾಡಬೇಕಾದ್ರೆ ಅವನಿಗೆ ಒಂದು ಗುಡಿಸಲು ಕಟ್ಟಿಕೊಳ್ಳುವುದು ಹೇಗೆ ಅನ್ನೋದು ಗೊತ್ತಾಯಿತು. ಹಾಗೆಯೇ ಬಿಲ್ಡಿಂಗ್ಗಳನ್ನು, ಕಟ್ಟಡಗಳನ್ನು ಕಟ್ಟುವುದು ಅವನಿಗೆ ತಿಳಿಯಿತು. ಹೀಗೆ ಹಲವಾರು ಸಂಶೋಧನೆಗಳ ನಿಟ್ಟಿನಲ್ಲಿ ಒಂದು ವಿಶೇಷವಾದ ಸಂಶೋಧನೆ ಅಂತ ಹೇಳಿದರೆ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್, ರಸ್ತೆ ಮತ್ತು ಸಾರಿಗೆ ವ್ಯವಸ್ಥೆಯನ್ನು ಕಂಡುಕೊಂಡ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅವನಿಗೆ ಹೋಗಲಿಕ್ಕೆ ಬೇಕಾದಂತಹ ವಾಹನಗಳು, ವಾಹನಗಳಿಗೆ ಕಟ್ಟುವಂತಹ ಪ್ರಾಣಿಗಳು, ಸೊ ಎತ್ತಿನ ಬಂಡಿಯನ್ನು ಮಾಡಿಕೊಂಡು ಹಲವಾರು ವಸ್ತುಗಳನ್ನು ಹಾಕಿಕೊಂಡು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಲಿಕ್ಕೆ ಅವನಿಗೆ ತಿಳಿಯಿತು. ಈ ರೀತಿ ಸಂಶೋಧನೆಗಳಿಂದಾಗಿ ನಾಗರಿಕತೆ ಬೆಳೆಯಿತು ಅಂತ ನಾವು ಹೇಳ್ತೇವೆ. ಸೊ ನಾಗರಿಕತೆಯ ಬಗ್ಗೆ ನಾವು ಮಾತನಾಡ್ತಾ ಅದರ ಹಿನ್ನೆಲೆಯನ್ನು ಹೇಗೆ ಮಾನವ ಸಂಶೋಧನೆಗಳ ಒಂದು ಮುಖೇನ ಸಂಶೋಧನೆಗಳನ್ನು ಹಿನ್ನೆಲೆಯನ್ನಿಟ್ಟುಕೊಂಡು ಹೇಗೆ ನಾಗರಿಕತೆಗಳು ಬೆಳೆದವು ಅನ್ನುವುದರ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ದೇವೆ. ನೆನಪಿಟ್ಟುಕೊಳ್ಳಿ, ಆಗಿನ ಕಾಲದಲ್ಲಿ ಆದಂತಹ ಸಂಶೋಧನೆಗಳು ಇವೆಲ್ಲ: ಯೂಸ್ ಆಫ್ ಫೈರ್, ವೆಪನ್ಸ್, ಟೂಲ್ಸ್, ಯುಟೆನ್ಸಿಲ್ಸ್, ಹಟ್ಸ್, ಬಿಲ್ಡಿಂಗ್ಸ್, ಪ್ಲೇ, ಪಾಟ್ಸ್, ಫಿಶಿಂಗ್ ನೆಟ್, ಬಲೆ, ಆ್ಯನಿಮಲ್ ಹಸ್ಬೆಂಡ್ರಿ, ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಆ್ಯಂಡ್ ಅದರ್ಸ್. ಈಗ ಬರುವ ನಾಗರಿಕತೆ ಎಂಬ ಪದದ ಅರ್ಥ ಏನು? ಮೀನಿಂಗ್ ಆಫ್ ಸಿವಿಲೈಸೇಷನ್. ಈಗ ಕನ್ನಡದಲ್ಲಿ ನಾವು ನಾಗರಿಕತೆ ಅಂತ ಹೇಳ್ತೇವೆ, ಇಂಗ್ಲೀಷಲ್ಲಿ ಸಿವಿಲೈಸೇಷನ್ ಅಂತ ಹೇಳ್ತೇವೆ. ಹಾಗಾದರೆ ಈ ಪದಕ್ಕೆ ಏನು ಸಂಪೂರ್ಣ ಅರ್ಥ ಇದೆ? ಇಲ್ಲಿ ಬನ್ನಿ. ಸಿವಿಲೈಸೇಷನ್ is an English word derived from Latin word civilis, which means city and city states, or city states. ಈಗ ನಾವು ಪದದ ಅರ್ಥಕ್ಕೆ ಬರುವ. ನಾಗರಿಕತೆ ಎಂಬ ಪದದ ಹಿನ್ನೆಲೆ ಏನು ಅಂತ ನೋಡುವ. ಇಂಗ್ಲೀಷಲ್ಲಿ ಆ ಪದವನ್ನು ನಾವು ತೆಗೆದುಕೊಂಡ್ರೆ ಸಿವಿಲೈಸೇಷನ್ ಒಂದು ಇಂಗ್ಲೀಷ್ ವರ್ಡ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್. ಲ್ಯಾಟಿನ್ನ ಪದ ಯಾವುದು? ಸಿವಿಲಿಸ್. ನಾವು ಕನ್ನಡದಲ್ಲಿ ಬರೆಯುವುದಾದರೆ ಸಿವಿಲಿಸ್. ಈ ಪದಕ್ಕೆ ಏನು ಅರ್ಥ ಕೊಡ್ತೇವೆ? ಸಿಂಪಲ್ ಮೀನಿಂಗ್, ಸಿಟಿ ಆರ್ ಸಿಟಿ ಸ್ಟೇಟ್ಸ್, ಅಂದರೆ ನಗರ ಅಥವಾ ನಗರ ರಾಜ್ಯಗಳು. ಇನ್ನೊಂದು ಬ್ರಾಡ್ ಮೀನಿಂಗನ್ನು ಕಂಡುಕೊಳ್ಳುವುದಾದರೆ ಹೆಚ್ಚು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದ ಮಾನವನ ಸಮಾಜ ಅಂತ ಹೇಳ್ತೇವೆ. ಇನ್ ಇಂಗ್ಲೀಷ್, more clearly defined human society. more clearly defined human society ಅಂದರೆ ಮಾನವನ ಸಮಾಜವನ್ನು ಅತ್ಯಂತ ಎಲಾಬ್ರೇಟ್ ಆಗಿ ಅಥವಾ ಅತ್ಯಂತ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಅರ್ಥೈಸಿಕೊಳ್ಳುವುದು ಅಂತ ಅರ್ಥ. ಹಾಗಾದರೆ ನಾಗರಿಕತೆ ಎನ್ನುವುದು ಮಾನವನ ಸಮಾಜ. ಮಾನವನ ಸಮಾಜದಲ್ಲಿ ಬಂದು ಹೋಗುವ ಎಲ್ಲ ವಿಚಾರಗಳನ್ನು,
ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಸಾಂಸ್ಕೃತಿಕ, ಭೌಗೋಳಿಕ ಹಾಗೂ ಪರಿಸರಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಂದು ವಿಚಾರಗಳನ್ನು ಅಧ್ಯಯನ ಮಾಡುತ್ತೇವಲ್ಲ, ಅದುವೇ ನಾಗರಿಕತೆ. ಅಥವಾ ಇನ್ನೊಂದು ಸಿಂಪಲ್ ಮೀನಿಂಗ್ ಇಲ್ಲಿ ಕೊಟ್ಟಿದ್ದೇವೆ, ಸಿಟಿ ಆರ್ ಸಿಟಿ ಸ್ಟೇಟ್ಸ್. ಹಾಗಾದರೆ ನಾಗರಿಕತೆ ಎಂದರೆ ನಗರ ಅಥವಾ ನಗರ ರಾಜ್ಯಗಳು ಅಂತಾಗುತ್ತೆ. ಹಾಗಾದರೆ ಹೆಚ್ಚು ಪರಿಪಕ್ವವಾದಂತಹ, ಹೆಚ್ಚು ಸಂಸ್ಕರಿಸಲ್ಪಟ್ಟಂತಹ ಮಾನವನ ಜೀವನ, ನಾವಿದು ಅಧ್ಯಯನ ಮಾಡೋದು ಸಿವಿಲೈಸೇಷನ್ಸ್ ಅಥವಾ ನಾಗರಿಕತೆ. ನಾಗರಿಕತೆಯಲ್ಲಿ ನಾವು ಕಲಿಯುವ ವಿಷಯ ಮಾನವನ ಜೀವನದ ಕುರಿತಾಗಿ, ಅದು ಹೆಚ್ಚು ಪರಿಪಕ್ವವಾದದ್ದು ಮತ್ತು ಹೆಚ್ಚು ಸಂಸ್ಕರಿಸಲ್ಪಟ್ಟದ್ದು ಅಂತ ಹೇಳಿ. ಅಂದರೆ ಮೋರ್ ಪ್ಯೂರಿಫೈಡ್ ಆ್ಯಂಡ್ ರಿಫೈನ್ಡ್ ಲೈಫ್ ಆಫ್ ಮ್ಯಾನ್, ದಿಸ್ ಈಸ್ ಕಾಲ್ಡ್ ಸಿವಿಲೈಸೇಷನ್. ಈಗ ಇನ್ನೊಂದು ಈ ಅಧ್ಯಯನದ ವಿಷಯದಲ್ಲಿ ಬಂದು ಹೋಗುವಂತಹ ಒಂದು ಡೌಟ್ ಅಥವಾ ಒಂದು ಅನುಮಾನ ಏನು ಅಂದರೆ, ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್ ಆರ್ ಒನ್ ಆ್ಯಂಡ್ ದ ಸೇಮ್. ಸಿವಿಲೈಸೇಷನ್ ನಾಗರಿಕತೆ, ಸಂಸ್ಕೃತಿ ಎರಡೂ ಒಂದೇಯೇ. ಸಾಮಾನ್ಯವಾಗಿ ಬಳಸುವಾಗ, ಅರ್ಥೈಸಿಕೊಳ್ಳುವಾಗ ಅದನ್ನು ಹೇಳುವುದು ನಾಗರಿಕತೆ ಮತ್ತು ಸಂಸ್ಕೃತಿ ಎನ್ನುವುದು ಒಂದೇ ಅಂತ ಹೇಳಿ. ಅಲ್ಲ, ನಾಗರಿಕತೆ ಮತ್ತು ಸಂಸ್ಕೃತಿ ಇದರ ಬಗ್ಗೆ ಸ್ವಲ್ಪ ನಾವು ಎಲಾಬ್ರೇಟಾಗಿ ಅಧ್ಯಯನ ಮಾಡೋದಾದರೆ, ನಾಗರಿಕತೆ ಎಂದರೆ ಏನು, ಸಂಸ್ಕೃತಿ ಎಂದರೆ ಏನು? ಈಗ ಹಲವಾರು ನಾಗರಿಕತೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸಂಸ್ಕೃತಿಗಳು ಇರುತ್ತವೆ. ನಾಗರಿಕತೆ ಮತ್ತು ಸಂಸ್ಕೃತಿ ಪರ್ಯಾಯವಲ್ಲ. ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್ ಆರ್ ನಾಟ್ ಇಂಟರ್ಚೇಂಜಬಲ್. ಎರಡೂ ನಾವು ಒಂದಕ್ಕೊಂದು ಪರ್ಯಾಯವಾಗಿ ಉಪಯೋಗಿಸಲಿಕ್ಕೆ ಸಾಧ್ಯವಿಲ್ಲದ್ದು. ಹಾಗಾದರೆ ಏನು ಅರ್ಥೈಸುವುದು ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು? ಸಿಂಪಲ್ ಮೀನಿಂಗ್ ಕೊಡ್ತಾರೆ. ವಾಟ್ ವಿ ಹ್ಯಾವ್ ಈಸ್ ಎ ಸಿವಿಲೈಸೇಷನ್. ವಾಟ್ ವಿ ಆರ್ ಈಸ್ ಕಲ್ಚರ್. ನಾವು ಏನನ್ನು ಹೊಂದಿದ್ದೇವೆಯೋ ಅದು ನಾಗರಿಕತೆಯಾದರೆ, ನಾವು ಏನಾಗಿದ್ದೇವೆಯೋ ಅದು ಸಂಸ್ಕೃತಿ. ಇದು ನಿಮಗೆ ಈಗ ಅರ್ಥ ಆಗಲಿಕ್ಕಿಲ್ಲ, ಇದರ ವ್ಯತ್ಯಾಸಗಳನ್ನು ಗಮನಿಸ್ತೇವೆ ಇದರ ನೆಕ್ಸ್ಟ್ ಟಾಪಿಕಲ್ಲಿ, ಆಗ ನಿಮಗೆ ಸರಿಯಾಗಿ ಅರ್ಥ ಆಗ್ತದೆ. ಇಲ್ಲೇನು ಹೇಳ್ತಾರೆ, ಏನನ್ನು ಹೊಂದಿದ್ದೇವೆಯೋ ಅದು ನಾಗರಿಕತೆಯಾದರೆ, ಏನಾಗಿದ್ದೇವೆಯೋ ಅದು ಸಂಸ್ಕೃತಿ ಅಂತ. ಹಾಗಾದರೆ ಏನನ್ನು ಹೊಂದಿದ್ದೇವೆ, ಏನಾಗಿದ್ದೇವೆ, ವಾಟ್ ವಿ ಹ್ಯಾವ್, ವಾಟ್ ವಿ ಆರ್. ಈಗ ಬರುವ ನಾಗರಿಕತೆ ಅಂದರೆ ಒಂದು ಬೌದ್ಧಿಕ ಸಾಧನೆ ಅಂತ ಹೇಳಿದ್ವಿ. ಬೌದ್ಧಿಕ ಸಾಧನೆ, ಬೌದ್ಧಿಕ ಬೇರೆ, ಭೌತಿಕ ಬೇರೆ. ಹಾಗಾದರೆ ಸಂಸ್ಕೃತಿ ಏನು? ಸಂಸ್ಕೃತಿ ವೈಚಾರಿಕತೆ, ಆಧ್ಯಾತ್ಮಿಕತೆ ಮತ್ತು ತತ್ವಜ್ಞಾನವನ್ನು ಒಳಗೊಂಡಿರುತ್ತದೆ, ಅಥವಾ ತತ್ವಜ್ಞಾನದ ಸಾಧನೆಯೇ ಸಂಸ್ಕೃತಿಯಾಗಿರುತ್ತದೆ ಅಂತ ಹೇಳ್ತಾರೆ. Civilization referred as a material gain. Culture referred as a spiritual, rationalistic and philosophical gain. ಇನ್ನು ತೀರಾ ಅರ್ಥ ಮಾಡಿಕೊಳ್ಳುವ ವಿಷಯಕ್ಕೆ ಹೋಗುವುದಾದರೆ, ಮತ್ತಷ್ಟು ಆಳಕ್ಕೆ ಹೋಗುವುದಾದರೆ, ನಾಗರಿಕತೆ ಒಂದು ಜನಸಮೂಹ ವಾಸ ಮಾಡುವಂತಹ ಸ್ಥಳ. ಅದೇ ಸಂಸ್ಕೃತಿ ಮನುಷ್ಯನ ಜೀವನ ಶೈಲಿ. ಎ ಗ್ರೂಪ್ ಆಫ್ ಪೀಪಲ್ ವೇರ್ ದೇ ಇನ್ಹ್ಯಾಬಿಟೇಟೆಡ್ ದ ಪ್ಲೇಸ್ ಇಟ್ ಸೆಲ್ಫ್ ಇಸ್ ಕಾಲ್ಡ್ ಎ ಸಿವಿಲೈಸೇಷನ್. ಆ್ಯಂಡ್ ಕಲ್ಚರ್ ಮೀನ್ಸ್ ಎ ವೇ ಆಫ್ ಲೈಫ್, ಎ ಮ್ಯಾನ್ಸ್ ವೇ ಆಫ್ ಲೈಫ್, ಮನುಷ್ಯನ ಜೀವನ ಶೈಲಿ ಅಂತ ಹೇಳ್ತೇವೆ.
ಅಂದರೆ ನಾಗರಿಕತೆಯೇ ಬೇರೆ, ಸಂಸ್ಕೃತಿಯೇ ಬೇರೆ ಅನ್ನುವ ಅರ್ಥದಲ್ಲಿ ನಾವೀಗ ಮಾತನಾಡ್ತಾ ಇರೋದು. ಹಾಗೆ ಮುಂದುವರೆದು ಹೇಳುವುದಾದರೆ, ನಾಗರಿಕತೆ ಒಂದು ವಿಶಾಲವಾದ ಅರ್ಥವನ್ನು ಕೊಟ್ಟರೆ, ನಾಗರಿಕತೆಯಲ್ಲಿಯೇ ಸಂಸ್ಕೃತಿ ಬರುತ್ತದೆ. ನಾಗರಿಕತೆಯ ಒಂದು ಭಾಗ ಸಂಸ್ಕೃತಿ. ನಾಗರಿಕತೆಯಲ್ಲಿ ಹಲವಾರು ಸಂಸ್ಕೃತಿಗಳು ಇರಬಹುದು. ಅಂದರೆ ಪ್ರತಿ ನಾಗರಿಕತೆಯಲ್ಲಿ ಒಂದು ಸಂಸ್ಕೃತಿ ಇರುತ್ತದೆ. ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇರಲಾರದು. ಆದರೆ ನಾಗರಿಕತೆ ಇಲ್ಲದೆ ಸಂಸ್ಕೃತಿ ಇರಬಹುದು. ಎಷ್ಟು ವಿಶೇಷವಾಗಿದೆ ನೋಡಿ. ನಾವೊಂದು ನಾಗರಿಕತೆಯನ್ನು ಅನಾಗರಿಕರು ಅಂತ ಕರೆದ್ರೆ, ಅನಾಗರಿಕತೆ ಅಂತ ನಾವು ಕರೆದ್ರೆ, ಅಲ್ಲಿ ಹಾಗಿದ್ದರೆ ಸಂಸ್ಕೃತಿ ಇರುವುದಿಲ್ಲವೇ ಎನ್ನುವ ಪ್ರಶ್ನೆ ಇರ್ತದೆ. ಅವರದೇ ಆದಂಥ ಒಂದು ಜೀವನ ಶೈಲಿ ಇರ್ತದೆ, ಅವರದೇ ಆದಂತಹ ಉಡುಗೆ ತೊಡುಗೆಗಳಿರ್ತದೆ, ಆಚಾರ ವಿಚಾರಗಳಿರ್ತದೆ, ಸಂಪ್ರದಾಯಗಳಿರ್ತದೆ, ಕಲೆ ಇರ್ತದೆ, ಸಾಹಿತ್ಯ ಇರ್ತದೆ, ಧರ್ಮ ಇರ್ತದೆ. ಹಾಗಾದರೆ ಅನಾಗರಿಕರು ಎನ್ನುವಲ್ಲಿಯೂ ಕೂಡ ಸಂಸ್ಕೃತಿ ಇರಬಹುದು, ಇರ್ತದೆ. ಸಂಸ್ಕೃತಿ ನಾಗರಿಕತೆಯ ಒಂದು ಭಾಗ. ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್ not one and the same. Civilization in a broader sense, we can use it as a group of people inhabited in a geographically oriented place. Geographically oriented people is known as civilization. ಅಂದರೆ ಎಲ್ಲಿ ಭೌಗೋಳಿಕವಾದ ಹಿನ್ನೆಲೆಯನ್ನು ಹೊಂದಿ ವಾಸ ಮಾಡುವಂತಹ ಜನಸಮುದಾಯವೋ ಅದು ನಾಗರಿಕತೆಯಾದರೆ, ಸಂಸ್ಕೃತಿ ಎನ್ನುವುದು ಜೀವನದ ಶೈಲಿ ಅಂತ. ಅಂದರೆ ಅನಾಗರಿಕರೇ ಅನ್ನುವಲ್ಲಿಯೂ ಕೂಡ ಸಂಸ್ಕೃತಿ ಇರಬಹುದು. ಕಲ್ಚರ್ ಇಸ್ ಅ ಪಾರ್ಟ್ ಆಫ್ ಸಿವಿಲೈಸೇಷನ್. ಸೊ ಸಿವಿಲೈಸೇಷನಿಗೆ ಬೇರೆದೇ ಆದ ಒಂದು ಅರ್ಥವಿದೆ, ಹಾಗೆಯೇ ಸಂಸ್ಕೃತಿಗೂ ಕೂಡ ಅದರದೇ ಆದಂಥ ಒಂದು ಅರ್ಥ ಇದೆ. ಈಗ ಸಂಸ್ಕೃತಿ ಪ್ರಸರಣಗೊಳ್ಳುತ್ತೆ, ವರ್ಗಾವಣೆಗೊಳ್ಳುತ್ತದೆ. ಕಲ್ಚರ್ ಟ್ರಾನ್ಸ್ಫರಬಲ್ ಆ್ಯಂಡ್ ಟ್ರಾನ್ಸ್ಮಿಟೆಡ್. ಹಾಗಾದರೆ ನಾಗರಿಕತೆ ಇಡಿಯಾಗಿ ಹಸ್ತಾಂತರಗೊಳ್ಳುತ್ತದೆ. ಸಿವಿಲೈಸೇಷನ್ ಎಂಟೈರ್ಲಿ ಪಾಸ್ಡ್ ಆನ್. ಹಾಗಾದರೆ ಇದರ ಸಂಪೂರ್ಣ ಅರ್ಥಕ್ಕೆ ಹೋಗುವ, ನಾವು ನಾಗರಿಕತೆಯ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ನಾಗರಿಕತೆಗಳು ಬೆಳೀತದೆ, ವಿಭಜನೆಗೊಳ್ತದೆ, ಅವನತಿ ಹೊಂದದೆ, ಕೊನೆಗೊಳ್ತದೆ. ಇದರ ಸಂಪೂರ್ಣವಾದ ಅರ್ಥವನ್ನು ತಿಳ್ಕೊಳ್ಬೇಕಾದ್ರೆ ನಾವು ವ್ಯತ್ಯಾಸವನ್ನು ಗಮನಿಸುವ. ಈಗ ನಾಗರಿಕತೆ ಮತ್ತು ಸಂಸ್ಕೃತಿಯ ವ್ಯತ್ಯಾಸವನ್ನು ಗಮನಿಸೋಣ. ಡಿಫ್ರೆನ್ಸ್ ಬಿಟ್ವೀನ್ ಸಿವಿಲೈಸೇಷನ್ ಆ್ಯಂಡ್ ಕಲ್ಚರ್. ಕೆಲವು ಪಾಯಿಂಟ್ಸ್ಗಳನ್ನು ಮಾಡಿದ್ದೇವೆ. ಈ ಪಾಯಿಂಟ್ಗಳನ್ನು ಬೋರ್ಡಿನಲ್ಲಿ ಯಥಾ ಪ್ರಕಾರ ಬರೆಯಲಾಗಿದೆ. ಅದನ್ನು ನಾನು ಫಸ್ಟ್ ಇಂಗ್ಲೀಷಲ್ಲಿ ಓದಿಕೊಳ್ತೇನೆ. ಮೊದಲನೇದಾಗಿ, ಒನ್ ಸೈಡ್ ಇಟ್ ಈಸ್ ರಿಟನ್ ಕಲ್ಚರ್, another side civilization. You just go through the difference here. Point number 1, most of it internal and civilization most of it external. Point number 2, it dealt with, culture is dealt with art, literature, religion, philosophy, food, dress, thoughts, beliefs, customs and traditions. Whereas civilization dealt with town, cities, villages, buildings, bridges, transport, technology, etc.
Point number 3, culture has no standard of measurement, but civilization has standards of measurements. Point number 4, culture is a way of believe, behave, think and act. Civilization means a material attainments, gains, facilities used to make life more comfortable. Point number 5, culture cannot be said always advancing, but civilization is always advancing. Point number 6, culture comes earlier, civilization grows later. Point number 7, there can be culture without civilization, but civilization cannot be a civilization without culture. ನೋಡಿ, ಇಲ್ಲಿ ವ್ಯತ್ಯಾಸಗಳನ್ನು ಬರೆಯಲಾಗಿದೆ. ನಮಗೆ ನಾಗರಿಕತೆ ಅಂದರೆ ಏನು, ಸಂಸ್ಕೃತಿ ಅಂದರೆ ಏನು ಅನ್ನೋದರ ಬಗ್ಗೆ ಮಾಹಿತಿ ಬೇಕಾಗಿದೆ. ನಿಮಗೊಂದು 5 ಅಂಕದ ಪ್ರಶ್ನೆ ಕೂಡ ಇದರ ಮೇಲೆ ಇದೆ. ಈಗ ನಮಗೆ ಅರ್ಥ ಮಾಡಿಕೊಳ್ಳಬೇಕಾದರೆ ಎರಡನ್ನೂ ಇಲ್ಲಿ ಭಾಗ ಮಾಡಿದೆ. ಸಂಸ್ಕೃತಿ ಎಂದರೆ ಏನು, ನಾಗರಿಕತೆ ಎಂದರೆ ಏನು ಅನ್ನೋದನ್ನು 2 ಭಾಗ ಮಾಡಿದೆ. ಒಂದೊಂದಾಗಿ ಬರುವ. ಕಲ್ಚರ್ ಇಂಟರ್ನಲ್ ಆದರೆ ಸಿವಿಲೈಸೇಷನ್ ಎಕ್ಸ್ಟರ್ನಲ್. ಆಂತರಿಕವಾದದ್ದು, ಆಂತರಿಕ ಸ್ವರೂಪವುಳ್ಳದ್ದು ಸಂಸ್ಕೃತಿಯಾದರೆ, ಬಾಹ್ಯ ಸ್ವರೂಪವುಳ್ಳದ್ದು ನಾಗರಿಕತೆ. ಅಂದರೆ ನಿಮಗೆ ಇನ್ನಷ್ಟು ಅದರ ಅರ್ಥ ತಿಳಿಬೇಕಾದರೆ ಮುಂದೆ ಹೋಗುವ, ಮತ್ತು ನಾನು ಕಡೆದಾಗ ಹೇಳ್ತೇನೆ. ಹಾಗಾದರೆ ಏನಿದೆ ಸಂಸ್ಕೃತಿಯಲ್ಲಿ ಅಂತ ಕೇಳಿದರೆ, ಈ ಎಲ್ಲ ವಿಷಯಗಳನ್ನು ಒಳಗೊಂಡಿದೆ. ಕಲೆ, ಸಾಹಿತ್ಯ, ಧರ್ಮ, ತತ್ವಜ್ಞಾನ, ಆಹಾರ, ಉಡುಗೆ ತೊಡುಗೆಗಳು, ಆಚಾರ ವಿಚಾರಗಳು, ಸಂಪ್ರದಾಯಗಳು, ವಿಧಾನಗಳು, ವಿಧಿವಿಧಾನಗಳು, ನಾವೇನು ಅನುಸರಿಸುತ್ತೇವೆಯೋ ನಮ್ಮ ಜೀವನದಲ್ಲಿ, ಅದು ನಾವು ಹಾಕ್ಕೊಂಡಿರುವ ಬಟ್ಟೆ ಆಗಿರ್ಬೋದು, ನಮ್ಮ ಆಲೋಚನೆಗಳಾಗಿರ್ಬೋದು. ನಾವೀಗಾಗಲೇ ಹೇಳಿದ ಹಾಗೆ ಸಂಸ್ಕೃತಿ ಅಂದರೆ ವೈಚಾರಿಕತೆ ಮತ್ತು ಆಧ್ಯಾತ್ಮಿಕತೆ, ಹಾಗೆಯೇ ತತ್ವಶಾಸ್ತ್ರ ಅಥವಾ ತತ್ವಜ್ಞಾನಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳ್ತೇವೆ. ಹಾಗಾಗಿ ನಮ್ಮ ಕಲೆ, ಸಾಹಿತ್ಯ, ಧರ್ಮ, ತತ್ವಜ್ಞಾನ, ಈ ಎಲ್ಲ ವಿಚಾರಗಳನ್ನು ನಾವು ಸಂಸ್ಕೃತಿ ಎನ್ನುವುದಾದರೆ, ನಮ್ಮ ಸಂಪ್ರದಾಯಗಳನ್ನು, ಕಟ್ಟಳೆಗಳನ್ನು ನಾವು ಸಂಸ್ಕೃತಿ ಎನ್ನುವುದಾದರೆ, ನಾಗರಿಕತೆ ಎನ್ನುವುದನ್ನು ಹೇಗೆ ಅರ್ಥೈಸಿಕೊಳ್ಳೋಣ? ನಾಗರಿಕತೆ ಅಂದರೆ ಏನು? ನಗರಗಳು, ಪಟ್ಟಣಗಳು, ಹಳ್ಳಿಗಳು, ಕಟ್ಟಡಗಳು, ರಸ್ತೆಗಳು, ಸಾರಿಗೆ ವ್ಯವಸ್ಥೆ, ಹಾಗೆಯೇ ಬ್ರಿಡ್ಜ್ಗಳು ಮತ್ತು ತಂತ್ರಜ್ಞಾನ ಅಂತ ಹೇಳ್ತೇವೆ. ಅಲ್ಲಿ ತತ್ವಜ್ಞಾನ, ಇಲ್ಲಿ ತಂತ್ರಜ್ಞಾನ. ಈ ವ್ಯತ್ಯಾಸವನ್ನು ಗಮನಿಸಿ. ಸಂಸ್ಕೃತಿ ಅಂದರೆ ಕಲೆ, ಸಾಹಿತ್ಯ, ಧರ್ಮ, ತತ್ವ, ಶಾಸ್ತ್ರ, ಸಂಪ್ರದಾಯಗಳು, ನಂಬಿಕೆಗಳಾದರೆ, ಇಲ್ಲಿ ಬರುವಂತಹ ಮೆಟೀರಿಯಲ್ ಗೇನ್ಸ್ ಅಂದರೆ ಭೌತಿಕವಾದಂತಹ ಸಾಧನೆ. ಭೌತಿಕ ಸಾಧನೆಗಳು ಕಟ್ಟಡ, ಪಟ್ಟಣ, ಬ್ರಿಡ್ಜ್ಗಳು, ರಸ್ತೆ, ಸಾರಿಗೆ ವ್ಯವಸ್ಥೆಗಳು, ಇವೆಲ್ಲ ನಾವೇನು ಕರಿತೇವೆ? ಸಿವಿಲೈಸೇಷನ್ ಅಂತ ಹೇಳ್ತೇವೆ. ಹಾಗಾದರೆ ಎರಡು ಬೇರೆ ಬೇರೆ ಅರ್ಥವನ್ನು ಕೊಡುವಂಥದ್ದು. ನೋ ಸ್ಟ್ಯಾಂಡರ್ಡ್ ಆಫ್ ಮೆಷರ್ಮೆಂಟ್, ಮೂರನೇ ಪಾಯಿಂಟ್ ಹೇಳ್ತೇವೆ ಇಲ್ಲಿ. ಯಾವುದು? ಸಂಸ್ಕೃತಿಗೆ ಒಂದು ಅಳತೆ ಎನ್ನುವುದಿರುವುದಿಲ್ಲ. ಸಂಸ್ಕೃತಿಯನ್ನು ನಾವು ಅಳತೆ ಮಾಡಲಾಗುವುದಿಲ್ಲ. ಇಷ್ಟೇ ಇರುತ್ತದೆ, ಇಷ್ಟು ಅದಕ್ಕೊಂದು ಚೌಕಟ್ಟು ಕೊಡಬಹುದು, ಇಷ್ಟು ವಿಚಾರಗಳನ್ನು ಮಾತ್ರ ಹೊಂದಿರುತ್ತದೆ. ಖಂಡಿತ ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಧರ್ಮಕ್ಕೆ ಸಂಬಂಧಪಟ್ಟದ್ದಾಗಿರಬಹುದು, ಇಲ್ಲ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದಾಗಿರಬಹುದು,
ನಮ್ಮ ನಂಬಿಕೆಗಳಿಗೆ ಸಂಬಂಧಪಟ್ಟದ್ದಾಗಿರ್ಬೋದು, ಆ ವಿಚಾರಗಳು ಇಷ್ಟಕ್ಕೆ ಸೀಮಿತವಾಗಿದೆ, ಏನನ್ನು ಆಲೋಚಿಸ್ತಾರೆ ವೈಚಾರಿಕ ಜಗತ್ತು ಇಷ್ಟೇ ಅಂತ ಹೇಳಿ ಒಂದು ಅಳತೆ ಗೋಲಿಟ್ಟುಕೊಂಡು ಅಳತೆ ಮಾಡಲಿಕ್ಕೆ ಸಾಧ್ಯವಾಗತ್ತು. ಹಾಗಾದರೆ ನಾವು ಯಾವುದನ್ನು ಅಳತೆ ಮಾಡಬಹುದು? ದ ಮೆಟೀರಿಯಲ್ ಗೇನ್ಸ್, ಭೌತಿಕ ಸಾಧನೆಗಳು, ಅವೇ ಈ ಟೌನ್, ಸಿಟಿ, ವಿಲೇಜ್ ಆ್ಯಂಡ್ ಅದರ್ ಥಿಂಗ್ಸ್. ಅದನ್ನು ನಾವೇನು ಮಾಡ್ಬೋದು? ಅಳತೆಗೆ ಒಳಪಡಿಸಬಹುದು. ಹಾಗಾದರೆ ಸಂಸ್ಕೃತಿಯನ್ನು ಅಳತೆ ಮಾಡಲಾಗದು, ಹಾಗಾದರೆ ನಾಗರಿಕತೆಯನ್ನು ನಾವು ಅಳತೆ ಮಾಡಬಹುದು. ಇದು ಪಾಯಿಂಟ್ ನಂಬರ್ 3. ಪಾಯಿಂಟ್ ನಂಬರ್ 4 ಬರೆದಿದ್ದೇವೆ. ಕಲ್ಚರ್ ಎಂದರೆ ಬಿಲೀಫ್, ಬಿಹೇವ್, ಥಿಂಕಿಂಗ್ ಆ್ಯಂಡ್ ಅವರ್ ಆ್ಯಕ್ಟ್. ನಮ್ಮ ನಂಬಿಕೆ, ನಮ್ಮ ನಡತೆ, ನಾವು ಆಲೋಚಿಸುವಂತಹ ವಿಚಾರಗಳು, ಇವೆಲ್ಲ ಏನಾಗ್ತದೆ? ಕಲ್ಚರ್ ಅಥವಾ ಸಂಸ್ಕೃತಿಯಾದರೆ ಮೆಟೀರಿಯಲ್ ಅಟೈನ್ಮೆಂಟ್ಸ್ ಅಂದರೆ ನಮಗೆ ಏನು ವಸ್ತುಗಳು ದೊರಕುತ್ತವೆಯೋ ಅದು ನಮ್ಮ ಜೀವನವನ್ನು ಅತ್ಯಂತ ಸುಗಮವಾಗಿ ಸಾಗಿಸಲಿಕ್ಕೆ ಸಹಾಯ ಮಾಡುತ್ತವೆಯೋ ಆ ವಸ್ತುಗಳೆಲ್ಲ ಸಿವಿಲೈಸೇಷನ್ ಅಥವಾ ನಾಗರಿಕತೆ. ಸೊ ನಾಗರಿಕತೆ ಮತ್ತು ಸಂಸ್ಕೃತಿಯಲ್ಲಿ ಈ ವ್ಯತ್ಯಾಸವನ್ನು ಗಮನಿಸಿ. ನಮ್ಮಲ್ಲಿರುವ ನಂಬಿಕೆ, ನಡತೆ, ನಮ್ಮ ಆಲೋಚನೆಗಳು ಇದು ಸಂಸ್ಕೃತಿಯಾದರೆ, ನಮ್ಮ ಜೀವನವನ್ನು ನಡೆಸಿಕೊಳ್ಳಲಿಕ್ಕೆ ನಾವು ಯಾವ ಭೌತಿಕ ವಸ್ತುಗಳನ್ನು ಉಪಯೋಗಿಸ್ತೇವೆಯೋ, ಅದಕ್ಕೆ ನಾವು ಏನು ಸಾಧನೆ ಮಾಡ್ತೇವೆಯೋ ಆ ವಿಚಾರಗಳು ನಾಗರಿಕತೆಯಾಗಿ ಉಳಿದುಕೊಳ್ತವೆ ಅಂಥೇಳಿ. ಪಾಯಿಂಟ್ ನಂಬರ್ 5, ಇಟ್ ಕೆನಾಟ್ ಬಿ ಸೆಡ್ ಆಲ್ವೇಸ್ ಅಡ್ವಾನ್ಸಿಂಗ್. ಅಂದರೆ ಸಂಸ್ಕೃತಿ ಪ್ರಗತಿಯನ್ನು ಹೊಂದುತ್ತಿರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲದ್ದು. ಹಾಗಾದರೆ ನಾಗರಿಕತೆ ಸಿವಿಲೈಸೇಷನ್ ಈಸ್ ಆಲ್ವೇಸ್ ಅಡ್ವಾನ್ಸಿಂಗ್. ನಾಗರಿಕತೆ ಎನ್ನುವುದು ಪ್ರಗತಿಯನ್ನು ಹೊಂದುತ್ತಿರುತ್ತದೆ ಅಂತಾಯಿತು. ಪಾಯಿಂಟ್ ನಂಬರ್ 6, ಕಲ್ಚರ್ ಕಮ್ಸ್ ಅರ್ಲಿಯರ್, ಸಿವಿಲೈಸೇಷನ್ ಗ್ರೋಸ್ ಲೇಟರ್. ನಾನೀಗಾಗಲೇ ಹೇಳಿದೆ ನಿಮಗೆ, ಒಂದು ಅನಾಗರಿಕತೆ ಅಂತ ಕರೆಯುವಂತಹ ವಿಚಾರದಲ್ಲಿ ಅವರದೇ ಆದ ಒಂದು ಸಂಸ್ಕೃತಿ ಇರ್ತದೆ. ಒಂದು ನಾಗರಿಕತೆಯಲ್ಲಿ ಒಂದೇ ಸಂಸ್ಕೃತಿ ಇರಬೇಕು ಅಂತೇಳಿ ಇಲ್ಲ. ಒಂದು ನಾಗರಿಕತೆಯಲ್ಲಿ ಹಲವಾರು ಸಂಸ್ಕೃತಿಗಳಿರಬಹುದು. ಹಾಗಾಗಿ ಮೊದಲು ಬರುವುದು ಸಂಸ್ಕೃತಿ, ನಂತರ ಬರುವುದು ನಾಗರಿಕತೆ. ನಮ್ಮ ಆಲೋಚನೆಗಳು, ವೈಚಾರಿಕ ಜಗತ್ತು, ಆಧ್ಯಾತ್ಮಿಕತೆ ಇವೆಲ್ಲ ಮೊದಲು ಬರ್ತದೆ. ಅದನ್ನು ನಾವು ಕಾರ್ಯರೂಪಕ್ಕೆ ತರ್ತೇವೆ ಅಥವಾ ವಸ್ತುವಿನ ರೂಪದಲ್ಲಿ ಅದನ್ನು ನಾವು ಮಾರ್ಪಡಿಸ್ತೇವೆ, ಅದು ನಾಗರಿಕತೆ. ಅ ಸಿಂಪಲ್ ಡಿಫರೆನ್ಸ್. ಸಂಸ್ಕೃತಿ ಮತ್ತು ನಾಗರಿಕತೆಯಲ್ಲಿ ಸಂಸ್ಕೃತಿ ಮೊದಲು ಬಂದರೆ ನಾಗರಿಕತೆ ಮತ್ತೆ ಬರುತ್ತದೆ ಅಂಥೇಳಿ. ಪಾಯಿಂಟ್ ನಂಬರ್ 7, ದೇರ್ ಕ್ಯಾನ್ ಬಿ ಕಲ್ಚರ್ ವಿತೌಟ್ ಸಿವಿಲೈಸೇಷನ್, ಬಟ್ ದೇರ್ ಕ್ಯಾನ್ ನಾಟ್ ಬಿ ಎ ಸಿವಿಲೈಸೇಷನ್ ವಿತೌಟ್ ಕಲ್ಚರ್. ನೋಡಿ, ನಾನು ಈಗಾಗಲೇ ಹೇಳಿದೆ, ನಾಗರಿಕತೆ ಒಂದು ಬ್ರಾಡರ್ ಸೆನ್ಸಲ್ಲಿ ನಾವು ಅದನ್ನು ತೆಗೆದುಕೊಂಡ್ರೆ ಅದರ ಒಂದು ಭಾಗ. ಕಲ್ಚರ್ ಇಸ್ ಅ ಪಾರ್ಟ್ ಆಫ್ ಸಿವಿಲೈಸೇಷನ್. ಹಾಗಾದರೆ ಒಂದು ನಾಗರಿಕತೆಯಲ್ಲಿ ಸಂಸ್ಕೃತಿ ಎನ್ನುವುದಿರುತ್ತದೆ. ಇಲ್ಲೇನು ಹೇಳ್ತಾನೆ? ಕಲ್ಚರ್, ದೇರ್ ಕ್ಯಾನ್ ಬಿ ಕಲ್ಚರ್ ವಿತೌಟ್ ಸಿವಿಲೈಸೇಷನ್. ನಾಗರಿಕತೆ ಇಲ್ಲದಿದ್ದರೂ ಕೂಡ ಸಂಸ್ಕೃತಿ ಇರಬಹುದು. ಹಾಗಾದರೆ ಸಂಸ್ಕೃತಿ ಇಲ್ಲದೆ ನಾಗರಿಕತೆ ಇರುತ್ತದೆಯೇ? ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹೇಳ್ತೇವೆ ನಾವು, ದೇರ್ ಕ್ಯಾನ್ ಬಿ ಕಲ್ಚರ್ ವಿತೌಟ್ ಸಿವಿಲೈಸೇಷನ್. ನಾಗರಿಕತೆ ಇಲ್ಲದಿದ್ದರೂ ಕೂಡ ಸಂಸ್ಕೃತಿ ಇರ್ತದೆ. ಹಾಗಾದರೆ ದೇರ್ ಕ್ಯಾನ್ ನಾಟ್ ಬಿ ಸಿವಿಲೈಸೇಷನ್ ವಿತೌಟ್ ಕಲ್ಚರ್. ಹಾಗಾದರೆ ಒಂದು ನಾಗರಿಕತೆಯಲ್ಲಿ ಒಂದು ಸಂಸ್ಕೃತಿ ಇರಲೇಬೇಕು. ಒಂದಕ್ಕಿಂತ ಹೆಚ್ಚು ಇರಬಹುದು, ಆದರೆ ಒಂದು ನಾಗರಿಕತೆಗಳಲ್ಲಿ ನಾವು ಅದನ್ನು ಮೆಜರ್ ಮಾಡಬೇಕಾದ್ರೆ ಅದರ ಸಂಸ್ಕೃತಿ ಅನ್ನುವಂಥದ್ದು ಹೇಗಿರ್ತದೆ ಅನ್ನುವುದನ್ನು ನಾವು ಹೇಳಲೇಬೇಕಾಗ್ತದೆ. ಹಾಗಾಗಿ ನಾಗರಿಕತೆಯಲ್ಲಿ ಸಂಸ್ಕೃತಿ ಎನ್ನುವುದು ಇರುತ್ತದೆ. ಇದು ವ್ಯತ್ಯಾಸಗಳು, ನಾಗರಿಕತೆ ಮತ್ತು ಸಂಸ್ಕೃತಿ. ನೀವು ಅರ್ಥೈಸಿಕೊಂಡಿದ್ದೀರಿ ಅಂತ ಅಂದ್ಕೊಳ್ತೇನೆ. ಈಗ ಮುಂದಿನ ಭಾಗಕ್ಕೆ ಹೋಗೋದಾದರೆ, ನದಿ ಬಯಲುಗಳು ನಾಗರಿಕತೆಯ ತೊಟ್ಟಿಲುಗಳು ಅಂತ ಹೇಳ್ತೇವೆ.
ನದಿ ಬಯಲುಗಳು ನಾಗರಿಕತೆಯ ತೊಟ್ಟಿಲುಗಳು ಅಂತ ಹೇಳ್ತೇವೆ. ಏನು ಹಾಗಂದರೆ, ರಿವರ್ ವ್ಯಾಲೀಸ್ ಆರ್ ಕ್ರಾಡಲ್ಸ್ ಆಫ್ ಸಿವಿಲೈಸೇಷನ್ಸ್. River valleys are the cradles of civilization. Most of the civilizations born on the bank of river valleys. Why most of the civilizations born on the bank of river valleys? Because in and around river valleys there is rich natural resources, rich in soil, rich in water resources, and we can get a more warm climate. ನದಿ ಬಯಲುಗಳು ನಾಗರಿಕತೆಯ ತೊಟ್ಟಿಲುಗಳು ಅನ್ನುವ ಪದ. ಏನಿದರ ಅರ್ಥ? ನದಿ ಬಯಲುಗಳಲ್ಲಿ ನಾಗರಿಕತೆಗಳು ಹೆಚ್ಚಾಗಿ ಬೆಳೆದು ಬಂದಿವೆ. ಯಾಕೆ ಹಾಗಿದ್ರೆ ನಾಗರಿಕತೆಗಳು ಹೆಚ್ಚಾಗಿ ನದಿ ಬಯಲುಗಳಲ್ಲಿಯೇ ಬೆಳೆದು ಬಂದಿವೆ ಅಂತ ಹೇಳಿ? ಹಾಗಾದರೆ ನದಿ ಬಯಲುಗಳಲ್ಲಿ ಏನು ಸಿಗ್ತದೆ ನಮಗೆ ಅಂತ? ಒಂದು, ಇಕ್ಕೆಲಗಳಲ್ಲಿ ಶೇಖರಿಸಲ್ಪಟ್ಟಂತಹ ಮಣ್ಣು ತೇವಾಂಶದಿಂದ ಕೂಡಿದ್ದ ಕಾರಣಕ್ಕೆ ಅದು ಫಲವತ್ತತೆಯನ್ನು ಹೊಂದಿರುತ್ತದೆ. ಸೊ ಬೆಳೆ ಬೆಳೆಯಲು ಯೋಗ್ಯವಾದಂತಹ ಭೂಮಿ ನಮಗೆ ದೊರಕುತ್ತದೆ ಅಂತ. ಹಾಗಾದರೆ ಬೆಳೆ ಬೆಳಿಬೇಕು ಅಂತಾದರೆ ಬೆಳೆಗೆ ಬೇಕಾದಂತಹ ನೀರು, ಮನುಷ್ಯನಿಗೂ ಅವನ ಪ್ರಾಣಿಗಳ ಸಾಕಾಣಿಕೆಗೂ ಮತ್ತು ಬೆಳೆಗಳಿಗೂ ಬೇಕಾದಂತಹ ನೀರು ಕೂಡ ಅವನಿಗೆ ಆ ನದಿ ಬಯಲುಗಳಲ್ಲಿ ದೊರಕುತ್ತವೆ. ಮತ್ತು ಅವನು ಒಂದು ನಿರ್ದಿಷ್ಟವಾದ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದಾನೆ ಅಂತಾದರೆ ಆ ಸ್ಥಳದಲ್ಲಿ ವಾಸ ಮಾಡಲಿಕ್ಕೆ ಅವನಿಗೆ ಯೋಗ್ಯವಾದಂಥ ಹವಾಗುಣ ಬೇಕು. ಆ ಹವಾಗುಣವೂ ಕೂಡ ಅವನಿಗೆ ಆ ಭಾಗದಲ್ಲಿ ಸಿಗ್ತದೆ. ಹಾಗಾಗಿ ನದಿ ಬಯಲುಗಳು ನಾಗರಿಕತೆಗಳನ್ನು ಬೆಳೆಸುತ್ತವೆ ಅಂತ ಹೇಳ್ತಾರೆ. One more factor I forgot in the last class. ನಾನು ಇನ್ವೆನ್ಷನ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಇನ್ವೆನ್ಷನ್ಸಲ್ಲಿ ಒಂದು ಕೊಟೇಶನ್ ಮತ್ತು ಅಗ್ರಿಕಲ್ಚರ್ನ ಬಗ್ಗೆ ಹೇಳಬೇಕಾಗಿತ್ತು. ನಾನು ಇನ್ವೆನ್ಷನ್ಸನ್ನು ಬರೆದಾಗ ನಾವು ಬೆಂಕಿಯ ಉಪಯೋಗಗಳನ್ನು ಕಂಡುಕೊಂಡದ್ದು ನೋಡಿದ್ವಿ, ಮನೆಗಳನ್ನು ಕಟ್ಟುವುದನ್ನು ನೋಡಿದ್ವಿ, ಗುಡಿಸಲುಗಳನ್ನು ಕಟ್ಟಿದ್ದನ್ನು ನೋಡಿದೆವು, ಮೀನುಗಾರಿಕೆಗೆ ಮೀನಿನ ಬಲೆಯನ್ನು ನೇಯ್ತಾ ಇದ್ದದ್ದು, ಬಟ್ಟೆ ನೇಯ್ತಾ ಇದ್ದದ್ದು ನೋಡಿದೆವು. ಅದೇ ರೀತಿ ಒಂದು ಕೊಟೇಶನ್ ಇದೆ. ಕೊಟೇಶನ್ ಏನು ಅಂತ ಹೇಳಿದರೆ, ಒಂದು ಉಲ್ಲೇಖ ಹೀಗೆ ಇದೆ: ತಿರುಗುವ ಚಕ್ರಗಳು ನಾಗರಿಕತೆಯನ್ನು ಬೆಳೆಸಿದವು ಅಂತ ಹೇಳಿ. ಮೂವಿಂಗ್ ವೀಲ್ ಮೇಡ್ ದ ಸಿವಿಲೈಸೇಷನ್ಸ್ ಅಂತ. ಮೂವಿಂಗ್ ವೀಲ್ ಮೇಡ್ ದ ಸಿವಿಲೈಸೇಷನ್ಸ್. ಮೂವಿಂಗ್ ವೀಲ್ಸ್ ಬ್ರಾಟ್ ಎ ಗ್ರೇಟ್ ಚೇಂಜ್ ಇನ್ ದ ಲೈಫ್ ಆಫ್ ಎ ಮ್ಯಾನ್. ತಿರುಗುವ ಚಕ್ರಗಳು ಮನುಷ್ಯನ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತಂದವು ಅಂತ ಹೇಳ್ತಾರೆ. ಹಾಗಾದರೆ ತಿರುಗುವ ಚಕ್ರ ನಾಗರಿಕತೆಯನ್ನು ಬೆಳೆಸಿತು ಅಂತ ಕೂಡ ಹೇಳ್ತಾರೆ. ತಿರುಗುವ ಚಕ್ರಕ್ಕೂ ನಾಗರಿಕತೆಯ ಬೆಳೆಯುವುದಕ್ಕೂ ಏನು ಕಾರಣ, ಏನು ಸಂಬಂಧ? ತಿರುಗುವ ಚಕ್ರಗಳು ಅಂತ ಹೇಳಿದರೆ, ನೀವೀಗಾಗಲೇ ಗಮನಿಸಿದ್ದಂತೆ ಅಥವಾ ಅರ್ಥೈಸಿಕೊಂಡಿದ್ದಂತೆ ನಿಮಗೆ ತಿಳಿದಿದ್ದರೆ, ಒಬ್ಬ ಬಡಿಗ ಇರಬಹುದು, ಕಮ್ಮಾರ ಇರಬಹುದು, ಕುಂಬಾರ ಇರಬಹುದು, ಅಥವಾ ಹಗ್ಗ ನೇಯುವವನಿರಬಹುದು, ಅಥವಾ ಆಗಿನ ಕಾಲದಲ್ಲಿ ಇದ್ದಂತಹ ವಾಹನಗಳಿರ್ಬೋದು. ಇವುಗಳಲ್ಲಿಗೆಲ್ಲ ಬಳಸಲ್ಪಟ್ಟಂತಹ ಒಂದು ಸಾಧನ ಅಂತ ಹೇಳಿದರೆ ತಿರುಗುವ ಚಕ್ರ. ತಿರುಗುವ ಚಕ್ರದ ಸಂಶೋಧನೆ ಆಗದೇ ಹೋಗಿದ್ದರೆ ನಾಗರಿಕತೆ ಇಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯವಿರುತ್ತಿರಲಿಲ್ಲವೇನೋ ಅಂತ ಹೇಳಿ. ಮೂವಿಂಗ್ ವೀಲ್ಸ್ ಹೆಲ್ಪ್ pottery, carpentry, as well as rope maker, blacksmith
ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟ್ರಾನ್ಸ್ಪೋರ್ಟೇಷನ್. ಸಾರಿಗೆ ವ್ಯವಸ್ಥೆಗೆ ಎತ್ತಿನ ಬಂಡಿಗಳನ್ನು ಕಟ್ಟಿಕೊಂಡು ವಾಹನದ ಮೂಲಕ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಸಾಧನ ಮಣ್ಣಿನ ಮಡಿಕೆ ಮಾಡಲಿಕ್ಕೆ, ಮರದ ಕೆಲಸ ಮಾಡುವವನಿಗೆ ಮತ್ತು ಹಲವಾರು ಲೋಹದ ತಯಾರಿಕೆಗೆ, ಹಗ್ಗವನ್ನು ನೇಯುವವನಿಗೆ ತಿರುಗುವ ಚಕ್ರ ಅತ್ಯಂತ ಸಹಾಯಕವಾಯಿತು. ಅದು ಏನನ್ನು ಬೆಳೆಸಿತು ಅಂತ ಹೇಳಿದರೆ ನಾಗರಿಕ ಬೆಳೆಸಿತು ಅಂತ ಹೇಳ್ತಾರೆ. ಸೇಮ್ ಇನ್ ದಟ್ ಇನ್ವೆನ್ಷನ್ most important another invention, that is ನಾವು 5.6 ಮಿಲಿಯನ್ ವರ್ಷಗಳ ಹಿಂದೆ ಹೋದರೆ ಆಗ ಮಾನವನು ಹುಟ್ಟಿದ ಅಂತ ಹೇಳ್ತೇವೆ. ಅದೇ 7,000 ವರ್ಷಗಳ ಹಿಂದೆ ಹೋದರೆ ಮನುಷ್ಯ ಸಿವಿಲೈಸ್ಡ್ ಆದ ಅಂತ ಹೇಳ್ತೇವೆ. ಹೇಗದು? ಸಿವಿಲೈಸೇಷನ್ ಏನನ್ನು ಹುಟ್ಟು ಹಾಕಿತು ಅಂತ ಹೇಳಿದರೆ ಕಲ್ಟಿವೇಷನ್ ಆಫ್ ಲ್ಯಾಂಡ್ ಮೀನ್ಸ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಮೇಡ್ ಎ ಮ್ಯಾನ್ ಟು ಬಾಂಡ್ ಹಿಮ್ಸೆಲ್ಫ್ ವಿತ್ ದ ಸಾಯಿಲ್. ಇಟ್ ಗೇವ್ ಹಿಮ್ ಎ ಅಶ್ಯೂರ್ಡ್ ಫುಡ್ ಫಾಡರ್ ಟು ಹಿಸ್ ಅನಿಮಲ್ಸ್. ಮಾನವನಿಗೆ ಯಾವಾಗ ಕೃಷಿಯ ಉಪಯೋಗ ತಿಳಿಯಿತೋ, ಬೆಳೆಗಳನ್ನು ಬೆಳೆಯುವುದನ್ನು ಕಲಿತುಕೊಂಡು ಅವನಿಗೊಂದು ಸೆಕ್ಯೂರಿಟಿ ಸಿಕ್ಕಿತ್ತು, ರಕ್ಷಣೆ ಸಿಕ್ಕಿತ್ತು. ಒಂದು ಕಡೆಯಲ್ಲಿ ನೆಲೆಯೂರಬಹುದಾದಂತಹ ಒಂದು ಆಶ್ರಯ ಸಿಕ್ಕಿತ್ತು. ಅವನು ತನ್ನನ್ನು ತಾನು ಮಣ್ಣಿನ ಮಗನಾಗಿಸಿಕೊಂಡ. ಮಣ್ಣು ಅವನಿಗೆ ಬೇಕಾದಷ್ಟು ಆಹಾರವನ್ನು ಒದಗಿಸ್ತಾ ಇತ್ತು. ಅವನಿಗೆ ಮಾತ್ರ ಅಲ್ಲ, ಅವನ ದನಕರುಗಳಿಗೂ ಕೂಡ ಹುಲ್ಲುಗಳನ್ನು ಕೊಡುವಂತಹ, ಮೇವುಗಳನ್ನು ಕೊಡುವಂತಹ ಕೆಲಸ ಮಾಡ್ತಾಯಿತ್ತು. ಹಾಗಾಗಿ ಕೃಷಿಯು ಕೂಡ ಒಂದು ಮಹತ್ತರವಾದಂತಹ ಬದಲಾವಣೆ ಮನುಷ್ಯನ ಜೀವನದಲ್ಲಿ ತಂದಿತ್ತು ಅಂತ. ಸೊ ಇನ್ವೆನ್ಷನ್ಸಲ್ಲಿ ಈ 2 ಪಾಯಿಂಟ್ಗಳನ್ನು ಹೇಳಬೇಕಾಗಿತ್ತು. ಈಗ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ವಿ? ನದಿ ಬಯಲುಗಳು ಅನೇಕ ನಾಗರಿಕತೆಗಳನ್ನು ಹುಟ್ಟು ಹಾಕಿದವು ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ ನದಿ ಬಯಲುಗಳಲ್ಲಿ ಬೇಕಾದಷ್ಟು ಫಲವತ್ತತೆಯಿಂದ ಕೂಡಿದ ಮಣ್ಣು ಸಿಗ್ತದೆ ಮತ್ತು ಇರಿಗೇಷನ್ ಪರ್ಪಸ್ಸಿಗೂ ಡೊಮೆಸ್ಟಿಕ್ ಪರ್ಪಸ್ಸಿಗೂ ಬೇಕಾದಷ್ಟು ನೀರು ಸಿಗ್ತದೆ ಮತ್ತು ಉತ್ತಮವಾದಂಥ ಹವಾಗುಣ ಅಲ್ಲಿ ಇರ್ತದೆ ಅಂತ ಹೇಳ್ತೇವೆ. ನಾವು ಬೆಸ್ಟ್ ಎಕ್ಸಾಂಪಲ್ಸ್ ಕೊಡುವ. ನಿಮಗೆ ಗೊತ್ತಿದ್ದರೆ ನಾವು ಪ್ರಾಚೀನ ನಾಗರಿಕತೆಗಳನ್ನು ಇನ್ನು ಮುಂದೆ ಕ್ಲಾಸ್ನಲ್ಲಿ ಏನು ಕಲಿತೇವೆ ಅಲ್ಲಿ ಬರುವಂತಹ ನಾಗರಿಕತೆಗಳನ್ನು ಉದಾಹರಣೆಗೆ ತೆಗೆದುಕೊಳ್ಳುವ. ನೀವು ಕೇಳಿದ್ದೀರಿ ಚೈನೀಸ್ ಸಿವಿಲೈಸೇಷನ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಮೆಸೊಪಟೋಮಿಯನ್ ಸಿವಿಲೈಸೇಷನ್, ಈಜಿಪ್ಷಿಯನ್ ಸಿವಿಲೈಸೇಷನ್ಸ್ ಅಂತ. ಈ ಎಲ್ಲ ನಾಗರಿಕತೆಗಳನ್ನು ಗಮನಿಸಿದರೆ ಒಂದಲ್ಲ ಇನ್ನೊಂದು ನದಿ ಬಯಲುಗಳಲ್ಲಿ ಬೆಳೆದು ಬಂದಂತಹ ನಾಗರಿಕತೆಗಳಾಗಿವೆ ಅಂತ ಹೇಳ್ತೇವೆ. ಈಗ ನೆನಪು ಮಾಡಿಕೊಳ್ಳುವುದಾದರೆ ಈಜಿಪ್ಷಿಯನ್ ಸಿವಿಲೈಸೇಷನ್ ಬಾರ್ನ್ ಆನ್ ದ ರಿವರ್ ಬ್ಯಾಂಕ್ ಆಫ್ ನೈಲ್. ಈಜಿಪ್ತಿನ ನಾಗರಿಕತೆ ನೈಲ್ ನದಿಯ ಕಣಿವೆ ತೀರ ಪ್ರದೇಶಗಳಲ್ಲಿ ಬೆಳೆದು ಬಂದಿವೆ ಅಂತ ಹೇಳ್ತೇವೆ. ಹಾಗಾದರೆ ಮೆಸೊಪಟೋಮಿಯನ್ ಸಿವಿಲೈಸೇಷನ್, ಮೆಸೊಪಟೋಮಿಯಾದ ನಾಗರಿಕತೆ ಯೂಪ್ರಿಟಸ್ ಆ್ಯಂಡ್ ಟೈಗ್ರಿಸ್ ನದಿಯ ಬಯಲು ತೀರದಲ್ಲಿ ಬೆಳೆದು ಬಂದಿವೆ ಅಂತ ಹೇಳ್ತೇವೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂ ನಾಗರಿಕತೆ, ಹರಪ್ಪನ್ ನಾಗರಿಕತೆ ಸಿಂಧೂ ನದಿಯ ತೀರದಲ್ಲಿ ಬೆಳೆದು ಬಂದಿವೆ ಅಂತ ಹೇಳ್ತೇವೆ. ಚೀನಾ ನಾಗರಿಕತೆ, ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಂತಹ ಚೀನಾ ನಾಗರಿಕತೆ ಹುವಾಂಗ್ ಹೋ ಆ್ಯಂಡ್ ಆ್ಯಂಗ್ ಸಿಕಿ ಯಾಂಗ್ ಈ ನದಿಗಳ ತೀರದಲ್ಲಿ ಬೆಳೆದು ಬಂದಿವೆ ಅಂತ ಹೇಳ್ತೇವೆ. ಸಾಧಾರಣವಾಗಿ ಜಗತ್ತಿನ ಅತ್ಯಂತ ಪ್ರಖ್ಯಾತ ಪ್ರಾಚೀನ ನಾಗರಿಕತೆಗಳು ನದಿಯ ಬಯಲು ತೀರಗಳಲ್ಲಿಯೇ ಬೆಳೆದು ಬಂದಿವೆ. ಹಾಗಾದರೆ ನದಿ ಬಯಲಿನ ತೀರ ಪ್ರದೇಶಗಳು ಪೂರಕವಾದ ಯಾವುದೋ ಒಂದು ಅಂಶಗಳನ್ನು ನಾಗರಿಕತೆಗಳನ್ನು ಬೆಳೆಸುವುದರಲ್ಲಿ ಸಹಾಯ ಮಾಡಿವೆ ಅಂತ ಹೇಳ್ತೇವೆ. ಆ್ಯಂಡ್ ಒನ್ ಮೋರ್ ಥಿಂಗ್, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಎನ್ ಎ ಹಿಸ್ಟೋರಿಯನ್
to fix the age of civilization. So that we can't say that which is the first cradle of civilizations. ಅಂದರೆ ಒಂದು ನಾಗರಿಕತೆಯ ಏಜನ್ನು ನಿಗದಿಗೊಳಿಸಲಿಕ್ಕೆ ಇತಿಹಾಸಕಾರನಿಗೆ ಅಸಾಧ್ಯವಾದ ಕಾರಣಕ್ಕೆ ಯಾವ ನಾಗರಿಕತೆಯ ತೊಟ್ಟಿಲು ಮೊದಲು ಎನ್ನುವುದನ್ನು ಹೇಳುವುದು ಕಷ್ಟ. ಆದರೆ ನಾಗರಿಕತೆಗಳು ಬೆಳೆದದ್ದು ನದಿ ತೀರ ಪ್ರದೇಶಗಳಲ್ಲಿ ಹೌದು.